ಕರ್ನಾಟಕದ ಇತಿಹಾಸದಲ್ಲೇ 187 ಕೋಟಿ ದಲಿತರ ಹಣವನ್ನು ಲೂಟಿ ಮಾಡಿರೋದು ಕರ್ನಾಟಕದ 75 ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ಅಂಥ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು, ನಾವು ದಲಿತರ ಚಾಂಪಿಯನ್ಸ್ ಅಂತ, ನಾವು ದಲಿತರ ಪರವಾಗಿದ್ದೀರಿ ಅಂತ. ಇವತ್ತು ದಲಿತರ ಓಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನು ಲೂಟಿ ಮಾಡದಂಥ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವ್ರಿಗೆ. ನಾವು ದಲಿತರ ಚಾಂಪಿಯನ್ ಅಂತ ಹೇಳ್ತೀರಿ. ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಯಾವ ಅಧಿಕಾರಿ ಇದ್ದಾನೆ, ನಿಷ್ಠಾವಂತ ಅಧಿಕಾರಿ, ಅವನು ಕೂಡ ದಲಿತ. ಇವತ್ತು ಲೂಟಿ ಹೊಡೆದಿರೋ 187 ಕೋಟಿ ಅದು ಕೂಡ ದಲಿತರ ಹಣ. ಒಂದು ಕಡೆ ದಲಿತರು ಓಟ್ ಬೇಕು, ಇನ್ನೊಂದು ಕಡೆ ದಲಿತರ ನೋಟ್ ಬೇಕು, ಇನ್ನೊಂದು ಕಡೆ ದಲಿತರ ಸಾವು ಬೇಕು. ಇದು ಕಾಂಗ್ರೆಸ್ಸಿನ ನೀತಿ. ಇವತ್ತು ಇದನ್ನು ಪ್ರತಿಭಟಿಸಿ ನಾನು, ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನಮ್ಮ ಉಪನಾಯಕರಾದಂಥ ಬೆಲ್ಲದ್ದವರು, ರೆಡ್ಡಿಯವರು, ನಮ್ಮ ಮುನ್ರಾಜು, ನಮ್ಮ ರವಿ, ಎಲ್ಲರೂ ಕೂಡ ಈ ಸರ್ಕಾರ ನೈತಿಕವಾಗಿ ಸತ್ತೋಗಿದೆ. ಈ ಸರ್ಕಾರ ಅಧಿಕಾರದಲ್ಲಿರುವಂಥ ಯೋಗ್ಯತೆಯನ್ನು ಕಳ್ಕೊಂಡಿದ್ದಾರೆ. ಮಾನ ಮರ್ಯಾದೆ ಇದ್ದರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು. ಇವತ್ತು ಯಾವ ಮುಖ ಇಟ್ಕೊಂಡು ವಿಧಾನಸೌಧಕ್ಕೆ ಬರ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇದನ್ನು ವಿಧಾನಸಭೆ ಒಳಗಡೆ ಇವತ್ತು ನಿಲುವಳಿ ಸೂಚನೆಯನ್ನು ಮನ್ನಣೆ ಮಾಡಿದಿರಿ. ಯಾವುದೇ ಕಾರಣಕ್ಕೂ ಈ ದಲಿತರ ಹಣವನ್ನು ನುಂಗಿದಂಥ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬಾರ್ದು. ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ನಾವು ಮಾಡ್ತೀರಿ. ಸಿಬಿಐಗೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಇದರ ಹೋರಾಟವನ್ನು ನಾವು ವಿಧಾನಸಭೆ ಒಳಗಡೆನೂ ನಾವು ಮಾಡೋರಿದ್ದೀರಿ. ಅದೇ ರೀತಿ ಮೂಢ ಹಗರಣನೂ ಕೂಡ ದೊಡ್ಡ ಹಗರಣ. ಇವತ್ತು ಮುಖ್ಯಮಂತ್ರಿಗಳು ಬಚಾವ್ ಆಗೋದಕ್ಕೆ ಅವರು ನ್ಯಾಯಾಂಗ ತನಿಖೆಗೆ, ಅದು ರಿಟೈರ್ಡ್ ಜಡ್ಜ್ ಮುಖಾಂತರ ಯಾವಾಗ CM ಮೇಲೆ ಆಪಾದನೆ ಬರ್ತೈತೆ ಅದಕ್ಕೆ ನ್ಯಾಯಾಂಗ ತನಿಖೆ, ಅದು ರಿಟೈರ್ಡ್ ಜಡ್ಜು. ಬೇರೆಯವ್ರ ಮೇಲೆ ಬಂದಾಗ, ಯಡಿಯೂರಪ್ಪನವ್ರು ಬಂದಮೇಲೆ SIT, ರೇವಣ್ಣನ್ ಬಂದರೆ SIT, ಬೇರೆ ಯಾರ ಮೇಲೆ ಬಂದ್ರೂ ಕೂಡ SIT ತನಿಖೆ. ಇವ್ರ ಮೇಲೆ ಬಂದರೆ ಮಾತ್ರ ನ್ಯಾಯಾಂಗ. ಅಂದರೆ ಹಿಂದೆ ಕೆಂಪಣ್ಣ ಆಯೋಗ ಮಾಡಿ ಮುಚ್ಚಾಕಿದ್ರಲ್ಲ, ಹಂಗೆ ಮುಚ್ಚಾಕಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ಬೋಗಸ್ ತನಿಖೆಗೆ ನಾವು ಒಪ್ಪಿಗೆ ಕೊಡಲ್ಲ. ಎಲ್ಲ ಹೆಂಗೆ SITಯನ್ನು ಮಾಡಿದರೆ ಇದಕ್ಕೆ CBI ತನಿಖೆ ಆಗಬೇಕು. ಯಾಕಂದರೆ 3-4 ಸಾವಿರ ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳನ್ನು ಲೂಟಿ ಮಾಡಿದ್ದಾರೆ. ಸುಮಾರು 86,000 ಜನ ಸೈಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ ಸೈಟ್ಗೋಸ್ಕರ ಕಾಯ್ತಾ ಇದ್ರು ಕೂಡ ಇವತ್ತು ಲೂಟಿ ಮಾಡಿದ್ದಾರೆ ಇವರು. ಈ ಲೂಟಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ನೈತಿಕತೆಯನ್ನು ಕಳ್ಕೊಂಡಿದೆ. ನಾವು ವಿಧಾನಸಭೆ ಒಳಗಡೆ ಈ ಒಂದು ಹಗರಣನೂ ಕೂಡ, ಮೂಢ ಹಗರಣನೂ ಕೂಡ ನಾವು ನಿಲುವಳಿ ಸೂಚನೆಯನ್ನು ತರೋರಿದ್ದೀರಿ. ಅದೇ ರೀತಿ ಕಾವೇರಿ ವಿಚಾರ ಇರ್ಬೋದು, ಡೆಂಗ್ಯೂ ಬಂದು ಸಾಯ್ತಾ ಇದ್ದಾರೆ ಸಾವಿರಾರು ಜನ, ಆ ವಿಚಾರವನ್ನು ಇರ್ಬೋದು, ಮತ್ತು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ, ಆ ವಿಚಾರ ಇರ್ಬೋದು. ಎಲ್ಲ ವಿಚಾರವನ್ನು ಸದನದಲ್ಲಿ ಪ್ರಸ್ತಾವನೆ ಮಾಡ್ತೀರಿ, ಹೋರಾಟವನ್ನು ಮಾಡ್ತೀರಿ. ಈ ಸರ್ಕಾರಕ್ಕೆ ಅಂತಿಮ ಗಳಿಗೆಯನ್ನು ಕಾಣಿಸುವಂಥದ್ದಕ್ಕೆ ನಮ್ಮ ದೊಡ್ಡ ಹೋರಾಟವನ್ನು ನಾವು ವಿಧಾನಸಭೆ ಒಳಗಡೆನೂ ಮಾಡ್ತಾ ಇದ್ದೀವಿ. ಮೂಢ ವಿಚಾರದಲ್ಲಿ ಕುಮಾರಸ್ವಾಮಿ ಅವ್ರದ್ದು ಕೂಡ ಪಾತ್ರ ಇದೆ, ಬಿಜೆಪಿ ನಾಯಕರ ಪಾತ್ರ ಇದೆ ಅನ್ನೋದು ಅದಕ್ಕೆ ನಾವು ಹೇಳ್ತಾ ಇರೋದು CBI ತನಿಖೆ ಕೊಡಿ. ಯಾರ್ಯಾರ್ದಿದೆ ಅವರೆಲ್ಲ ಈಚೆ ಬರಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.